ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಜಮ್ಮು ಕಾಶ್ಮೀರ ಭದ್ರತೆ ಸಂಬಂಧ ಈ ಮೀಟಿಂಗ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ಧೋವಲ್ ಹಾಗೆ ಸಿಡಿಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅವರು, ನೇವಿ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ತ್ರಿಪಾಠಿ, ವಾಯುಪಡೆ ಮುಖ್ಯಸ್ಥರು, ಆರ್ಮಿ ಮುಖ್ಯಸ್ಥರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈಗ ನಮಗೆ ಗೊತ್ತಿರುವಂತೆ ಜಮ್ಮು ಕಾಶ್ಮೀರದ ಸೆಕ್ಯೂರಿಟಿ ಸಿಸ್ಟಮ್ನ ವಿಚಾರವಾಗಿ ಈ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಅನ್ನೋದಷ್ಟೇ. ಒಳಗೇನ್ ಚರ್ಚೆ ಆಗ್ತಾ ಇದೆ ಅನ್ನೋದನ್ನ ಯಾರಿಗೂ ಗೊತ್ತಾಗೋದಿಲ್ಲ. ಒಂದಂತೂ ಸತ್ಯ, ಈ ಮೀಟಿಂಗ್ ನಡೆಸಲೇಬೇಕಾದಂತ ಅನಿವಾರ್ಯತೆ ಇದೆ. ಆದ್ರೆ ಮೀಟಿಂಗ್ ಇಂದ ಒಂದು ಉತ್ತರ ಅಂತೂ ಸಿಗಲೇಬೇಕು. ನಮಗೆ ರಿವೆಂಜ್ ಬೇಕೇ ಬೇಕು, ಪ್ರತೀಕಾರ ಬೇಕು. ಪ್ರತೀಕಾರಕ್ಕೋಸ್ಕರ ಇಡೀ ಭಾರತೀಯರು ಹಾತೊರಿತಾರೆ. ಎಷ್ಟು ದಿನ ಅಂತ ಸಹಿಸಿಕೊಂಡಿರೋದು? ಇವತ್ತು 26, ನಾಳೆ 200, ನಾಡಿದ್ದು 2000. ಇನ್ನು ಹೋಗ್ತಾ ಹೊಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕ್ಲೇಬೇಕು, ಕಟ್ ಮಾಡಲೇಬೇಕು. ಕಟ್ ಮಾಡಲಿಲ್ಲ ಅಂತಂದ್ರೆ ಇನ್ನು ಅದೆಷ್ಟು ಜನ ಅಮಾಯಕರ ಬಲಿ ಆಗುತ್ತೋ ಗೊತ್ತಿಲ್ಲ. ನೀವು ಮೀಟಿಂಗ್ ಮಾಡಿ, ಏನಾದ್ರೂ ಮಾಡಿ, ನಮಗೆ ರಿವೆಂಜ್ ಬೇಕು, ಪ್ರತೀಕಾರ ಬೇಕು. ಪ್ರತಿಯೊಬ್ಬ ಭಾರತೀಯರು ಕೂಡ ಇದನ್ನೇ ಕೇಳ್ತಿರೋದು. ಇವತ್ತು ನಿವೃತ್ತ ಯೋಧರು ಹೇಳ್ತಾರೆ, ನಮಗೊಂದು ಅವಕಾಶವನ್ನು ಕೊಡಿ, ನಾವು ವಾಪಸ್ ಹೋಗ್ತೀವಿ ಅಂತೇಳಿ. ನನ್ನ ಇಬ್ಬರು ಸಹೋದ್ಯೋಗಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಇದ್ದುಕೊಂಡು ಅಲ್ಲಿಂದ ಕ್ಷಣದ ಅಪ್ಡೇಟ್ ಅನ್ನು ಕೊಡ್ತಾ ಇರುವಂತಹ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್, ಹಾಗೆ ನ್ಯೂಸ್ ಡೆಸ್ಕ್ ನಿಂದ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ರಂಜಿತ್ ಹತ್ರ ಹೋಗ್ತೀನಿ. ರಂಜಿತ್, ಆಗ್ಲೇ ಹೇಳ್ತಾ ಇದ್ರಿ ಇವತ್ತಿನ ಮೀಟಿಂಗ್ ಹೈ ವೋಲ್ಟೇಜ್ ಅನ್ನ ಪಡೆದುಕೊಂಡಿದೆ ಅಂತೇಳಿ. ಯಾವ ಕಾರಣಕ್ಕೋಸ್ಕರ? ಪ್ರಮುಖವಾಗಿ ಬೇಕಿರುವಂತಹ ಇನ್ಫಾರ್ಮೇಶನ್, ಈ ಮೀಟಿಂಗ್ ಆದ ಬಳಿಕ ರಿವೆಂಜ್ ತೀರಿಸಿಕೊಳ್ತಾರಾ ಇಲ್ವಾ? ನಗೇಂದ್ರ ಬಾಬು, ನೋಡಿ, ಪೇಲಂಗಾವ್ನಲ್ಲಿ 22ನೇ ತಾರೀಕು ಮಧ್ಯಾಹ್ನ 2:30 ಸುಮಾರಿಗೆ ದಾಳಿ ಆಗುತ್ತೆ, ಭಯೋತ್ಪಾದಕರ ದಾಳಿ ಆಗುತ್ತೆ. ದಾಳಿಯಾದ ನಂತರ ನಮ್ಗೆಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. 3 ಗಂಟೆ ಸುಮಾರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಎಷ್ಟು ಜನ ಮೃತಪಟ್ಟಿದ್ರು, ಎಲ್ಲಿಯವರು ಅನ್ನೋದ್ರ ಕುರಿತಾಗಿ ಒಂದು 5 ಗಂಟೆ ಸುಮಾರಿಗೆ ಕನ್ನಡಿಗರಿಗೆ ಎಷ್ಟು ಜನ, ಏನು ಇರುತ್ತೆ, ಎಷ್ಟು ಜನ ಇಂಜೂರ್ ಆಗಿದ್ದಾರೆ, ಏನು ಇರುತ್ತೆ, ಎಲ್ಲವೂ ಕೂಡ 5 ಗಂಟೆ ಹಂಗೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ. ಅದಾದ ನಂತರ 144 ಕೋಟಿ ನಮ್ಮ ದೇಶದ ಜನರು ಎಲ್ಲರೂ ಕೂಡ ಒಂದೇ ಮಾತಿನಿಂದ, ಒಂದೇ ಧ್ವನಿಯಿಂದ ಹೇಳಿದ್ದು, ನೋಡಿ, ಕ್ರೂರಿ ಪಾಪಿ ಪಾಕಿಸ್ತಾನ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಟ್ಕೊಂಡು ಬರ್ತಿರುವಂತ ಈ ಪಾಕಿಸ್ತಾನ ಇನ್ನೆಷ್ಟು ತನ್ನ ಬೆನ್ನಿಗೆ ಚೂರಿ ಹಾಕುವ, ಭಾರತದ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡುತ್ತೆ. ಭಯೋತ್ಪಾದಕರನ್ನ ಚೂಬಿಟ್ಟು ಭಾರತವನ್ನ ಹೆಣೆಯುವಂತ ಕೆಲಸ ಮಾಡುತ್ತೆ. ಒಂದು ತಕ್ಕ ಶಾಸ್ತಿ ಆಗ್ಲೇಬೇಕು ಅಂತ ಹೇಳಿ ಇವತ್ತಿನವರೆಗೂ ಕೂಡ ಎಲ್ಲರೂ ಹೇಳಿದ್ದು ಅದಿನೇ. ಅದಕ್ಕೆ ಪೂರಕವಾದಂತ ವಾತಾವರಣವನ್ನ ಭಾರತ ಸೃಷ್ಟಿ ಮಾಡಿತ್ತು. ಅದನ್ನ ಗಮನಿಸ್ತಾ ಹೋದ್ರೆ ಜಾಗತಿಕವಾಗಿ ಅಥವಾ ಆಂತರಿಕವಾಗಿ ಅಥವಾ ರಾಜತಾಂತ್ರಿಕವಾಗಿ ಅಥವಾ ರಾಜಕೀಯವಾಗಿ ಅಥವಾ ಎಲ್ಲಾ ರೀತಿಯಲ್ಲೂ ಕೂಡ ಭಾರತ ಒಂದು ವ್ಯವಸ್ಥೆಯನ್ನ ಈಗ ಸೆಟ್ಟು ಮಾಡಿದೆ. ಅದಕ್ಕೆ ಪೂರಕವಾಗಿ ಸೇನೆಯನ್ನ ಸಜ್ಜುಗೊಳಿಸಿದೆ. ಅದಕ್ಕೆ ಪೂರಕವಾಗಿ ಬೇಸಿಕ್ ನೀಡ್ಸ್, ಪ್ರಾಥಮಿಕವಾಗಿ ಏನೇನ್ ಬೇಕು, ಒಂದು ಅಟ್ಯಾಕ್ ಆದಾಗ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಅದಕ್ಕೆ ಪೂರಕವಾಗಿ ಕೆಲವು ಸೆನ್ಸಿಟಿವ್ ಜಾಗಗಳನ್ನ ಈಗ ಬಂದ್ ಮಾಡಿದೆ. ಅದಕ್ಕೆ ಪೂರಕವಾಗಿ ಕೆಲವು ರಂಜಿತ್, ಬರ್ತೀನಿ ಹಾಗೆ ಸಂಪರ್ಕದಲ್ಲೇ ಶ್ರೀಪಾದ್ ಪಾಟೀಲ್ ಬಳಿ ಹೋಗ್ತೀನಿ. ಶ್ರೀಪಾದ್, ಇವತ್ತಿನ ಈ ಕ್ಷಣಕ್ಕೆ ಈ ಮೀಟಿಂಗ್ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ? ಈ ರೀತಿಯ ಮೀಟಿಂಗ್ ನ ಅನಿವಾರ್ಯತೆ ತುಂಬಾ ಇದೆ ನಾಗೇಂದ್ರ ಬಾಬು ಸದ್ಯಕ್ಕೆ. ಯಾಕಂದ್ರೆ ಈಗಾಗಲೇ ಯುದ್ಧದ ಕಾರ್ಮೋಡ ಯಾವ ರೀತಿ ಕವಿದಿದೆ, ಜೊತೆಗೆ ಯುದ್ಧದ ಸನ್ನಿಹಿತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ 3 ಸೇನಾ ಮುಖ್ಯಸ್ಥರು ಜೊತೆಗೆ ಅಜಿತ್ ಧೋವಲ್ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು ಸಹಜವಾಗಿ ಇದು ಭಾರಿ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ರಕ್ಷಣಾ ಸಚಿವರು, ವಿದೇಶಾಂಗ ಸಚಿವರು, ಗೃಹ ಸಚಿವರು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಸಭೆಗೆ ಮುಂದಾಗಿದ್ದಾರೆ. ಏನೋ ಒಂದು ದೊಡ್ಡದು ಪಾಕಿಸ್ತಾನಕ್ಕೆ ಕಾದಿದೆ. ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಕಾರ್ಯತಂತ್ರ ರೂಪಿಸುವಂತಹ ಕೆಲಸ ನಿರಂತರವಾಗಿ ಸಾಗ್ತಾ ಇದೆ. ಈ ಒಂದು ಮೀಟಿಂಗ್ ನ ಫೋಟೋಸ್ ಅನ್ನ ನೋಡೇ ಪಾಕಿಸ್ತಾನಕ್ಕೆ ಈಗಾಗಲೇ ನಡುಕ ಶುರುವಾಗಿರುತ್ತೆ. ಯಾಕಂದ್ರೆ ಪಾಕಿಸ್ತಾನ ಈಗ
ಕಂಪ್ಲೀಟ್ಲಿ ಭಾರತದ ಮೇಲೆ ಫೋಕಸ್ ಮಾಡ್ತಾ ಇದೆ. ಭಾರತ ಯಾವಾಗ ಏನ್ ಮಾಡುತ್ತೋ ಅನ್ನೋಂತಹ ಆತಂಕ. ಈ ರೀತಿಯ ಆತಂಕದಿಂದಾಗಲೇ ಅಲ್ಲಿ ಸೇನೆಯಲ್ಲಿ ಒಂದ್ ರೀತಿ ಈಗ ಒಡಕು ಮೂಡಿ 5,000ಕ್ಕೂ ಹೆಚ್ಚು ಸೈನಿಕರು ಈಗಾಗಲೇ ರಿಸೈನ್ ಮಾಡಿರೋದು ಒಂದು ಕಡೆ ಆದ್ರೆ, ಈಗ ಮತ್ತಷ್ಟು ಅವರಿಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಕಾರಣ ಈ ಕಡೆ ಭಾರತದಲ್ಲಿ ಇಂಥ ಮಹತ್ವದ ಮೀಟಿಂಗ್ಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರುವಂತದ್ದು. ಈಗ ಈ ಸಂದರ್ಭದಲ್ಲಿ ಈ ಮೀಟಿಂಗ್ ಬಹಳ ಮಹತ್ವವನ್ನು ಪಡೆದುಕೊಳ್ಳೋದಕ್ಕೆ ಕಾರಣ, ಯುದ್ಧದ ವಿಚಾರವಾಗಿ ಈ ಮೀಟಿಂಗ್ ನಲ್ಲಿ ಏನಾದರೂ ಚರ್ಚೆಯಾಗಿ ಅದಕ್ಕೆ ಕನ್ಕ್ಲೂಷನ್ಗೆ ಬರಲಾಗುತ್ತಾ, ಅಂದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಅನ್ನುವಂತಹ ಮಾಹಿತಿಯನ್ನ ಸೇನಾ ಮುಖ್ಯಸ್ಥರುಗಳು ರಕ್ಷಣಾ ಸಚಿವರ ಮೂಲಕ ಪ್ರಧಾನಿ ಮೋದಿ ಅವರಿಗೆ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಅವರಿಗೆ ಯಾವ ರೀತಿಯ ಅಭಿಪ್ರಾಯಗಳು ಕೇಳಿ ಬರುತ್ತೆ ಅನ್ನೋದು ಈಗ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಇನ್ನು ಈಗಾಗಲೇ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ನಿರಂತರವಾಗಿ ಹಣಿಯುವಂತಹ ಕೆಲಸ ಆಗ್ತಾ ಇದೆ. ಇದೇ ರೀತಿಯ ಹಂತ ಹಂತವಾಗಿ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಕೆಲಸವನ್ನ ಮಾಡೋಣ, ಅಥವಾ ಪ್ರತಿದಾಳಿ ಅಂತ ಬಂದಾಗ ಯುದ್ಧ ಒಂದೇ ದಾರಿ ಅಂತ ಹೇಳಿ ಮುನ್ನುಗ್ಗುವಂತಹ ಕೆಲಸಕ್ಕೆ ಮುಂದಾದರೆ ಶಸ್ತ್ರಾಸ್ತ್ರ ಇತ್ಯಾದಿ ಇತ್ಯಾದಿ ಈ ಎಲ್ಲಾ ವಿಚಾರಗಳವಾಗಿ ಭಾರತ ಯಾವ ರೀತಿ ಸರ್ವಸನ್ನದ್ಧವಾಗಿದೆ, ಈ ಬಗ್ಗೆ ಮಹತ್ವದ ಚರ್ಚೆಯನ್ನ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲಾ ರೀತಿಯಿಂದಲೂ ಸರ್ವಸನ್ನದ್ಧ ಅಂತಂದ್ರೆ ಅಂತಿಮವಾಗಿ ಯಾವ ರೀತಿಯ ಮಹತ್ವದ ನಿರ್ಧಾರ ಆಚೆ ಬರುತ್ತೆ, ಯುದ್ಧವ ಅಥವಾ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದ, ಇದೇ ಈಗ ಮಹತ್ವವನ್ನು ಪಡೆದುಕೊಂಡಿದೆ. ನಾಗೇಂದ್ರ ಬಾಬು ಎಸ್, ಹಾಗೆ ಸಂಪರ್ಕದಲ್ಲಿ ಶ್ರೀಪಾದ್ ನೋಡಿ, ಪ್ರಮುಖವಾಗಿ ವೀಕ್ಷಕರು ಒಂದು ವಿಚಾರವನ್ನ ಹೇಳ್ತೀನಿ. ಕಳೆದ 10 ವರ್ಷದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳನ್ನ ಜಮ್ಮು ಕಾಶ್ಮೀರದಲ್ಲಿ ತೆರೆಯಲಾಗಿತ್ತು. ಯಾವಾಗ ಈ ಪಹಲ್ಗಾಮ್ನಲ್ಲಿ ಆದಂತ ಅಟ್ಯಾಕ್ ನಲ್ಲಿ 26 ಜನ ಮೃತಪಟ್ಟರು, ಆ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖವಾದಂತ ಪ್ರವಾಸಿ ತಾಣಗಳಂತೆ ನಾವು 86 ಕರಿತೀವಿ. ಅದರಲ್ಲಿ ಹತ್ರ 40ಕ್ಕೂ ಹೆಚ್ಚು ಪ್ರವಾಸಿ ತಾಣಗಳನ್ನ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಭದ್ರತಾ ದೃಷ್ಟಿಯಿಂದ ಇಂಥ ಒಂದು ಪರಿಸ್ಥಿತಿಯನ್ನ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಿರ್ಮಾಣ ಮಾಡಿರುವಂತ ಉಗ್ರರು ನಾಳಿನ ದಿನ ಕರ್ನಾಟಕದಲ್ಲೂ ಕೂಡ ನಿರ್ಮಾಣ ಮಾಡೋದಿಲ್ಲ ಅನ್ನೋದು ಏನ್ ಗ್ಯಾರಂಟಿ? ಹಾಗಾಗಿ ಪ್ರತೀಕಾರ ಕೇಳ್ತಾ ಇರೋದು ಇದೇ ಕಾರಣಕ್ಕೋಸ್ಕರ. ಜಮ್ಮು ಕಾಶ್ಮೀರ ಆಯ್ತು, ಅದಾದ ಬಳಿಕ ದಕ್ಷಿಣ ಭಾರತಕ್ಕೂ ಕೂಡ ಅವರು ಲಗ್ಗೆ ಇಡ್ತಾರೆ. ಈಗ ಆಲ್ರೆಡಿ ಲಗ್ಗೆ ಇಟ್ಟಿರ್ತಾರೆ. ಯಾವ ಮೂಲೆಯಲ್ಲಿ ಸ್ಲೀಪರ್ ಸೆಲ್ಗಳಿರ್ತಾರೋ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಮೊದಲಿಗೆ ದೇಶದ ಒಳಗಡೆ ಇರುವಂತಹ ಈ ಕ್ರಿಮಿಗಳನ್ನ ಬಗ್ಗು ಬಡಿಯುವಂತ ಕೆಲಸಗಳಾಗಬೇಕು. ನೋಡಿ, ಈ ಮೀಟಿಂಗ್ ಅಲ್ಲಿ ಆ ಚರ್ಚೆ ಆಗೇ ಆಗುತ್ತೆ, ಆಗ್ಲಿ ಅಂತ ನಾವು ಬಯಸ್ತೀವಿ. ಸೇನೆಯನ್ನು ಬಿಡೋದಿಲ್ಲ, ಸೇನೆ ವಾಹನಗಳನ್ನು ಕೂಡ ಬಿಡೋದಿಲ್ಲ. ಅವರ ಪ್ರಯಾಣ ಮಾಡುವಂತ ವಾಹನಗಳನ್ನ ಟಾರ್ಗೆಟ್ ಮಾಡಿ ಸೂಸೈಡ್ ಬಾಂಬರ್ಗಳನ್ನ ಗುದ್ದಿಸಿ ಬ್ಲಾಸ್ಟ್ ಮಾಡೋದಾಯ್ತು. ಗಡಿಯಲ್ಲಿ ಸುಖ ಸುಮ್ಮನೆ ಕಾಲ್ ಕೆರೆದುಕೊಂಡು ಬಂದು ಗಲಾಟೆ ಮಾಡಿದ್ದಾಯ್ತು. ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡಿದ್ದಾಯ್ತು. ಪ್ರವಾಸಿ ತಾಣಗಳನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡಿದ್ದಾಯ್ತು. ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿದ್ರು. ಬೆಂಗಳೂರು ರಾಮೇಶ್ವರಂ ಕೆಫೆಯಲ್ಲಿ ಕೂಡ ಅಲ್ಲೂ ಕೂಡ ಬ್ಲಾಸ್ಟ್ ಆಯ್ತು. ಈಗ ಪ್ರವಾಸಿಗರು ಭಾರತೀಯರ ಮೇಲೆ ಈಗ ಭಾರತೀಯರೇ ಟಾರ್ಗೆಟ್, ಪ್ರವಾಸಿಗರೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ಗನ್ ಪಾಯಿಂಟ್ ಅಲ್ಲಿ ಶೂಟ್ ಮಾಡಿ ಕೊಂದ್ರು, ರಕ್ತಪಾತವನ್ನ ಮಾಡಿದ್ರು ಪ್ರವಾಸಿ ತಾಣವನ್ನ. ಎಸ್ ಅಗೇನ್ ನನ್ನ ಇಬ್ಬರು ಸಹೋದರಿಗಳ ಬಳಿ ಹೋಗ್ತೀನಿ. ರಂಜಿತ್, ಪಹಲ್ಗಾಮ್ನಲ್ಲಿ ಅವತ್ತು ನಡೆದಂತ ಘಟನೆ ಬೂದಿ ಮುಚ್ಚಿದಂತ ಕೆಂಡದಂತ ಆಗಿರೋದು. ಕಳೆದ 10 ವರ್ಷದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳನ್ನ ತೆರೆಯಲಾಗಿತ್ತು ಹೊಸದಾಗಿ. ಇವತ್ತು ಬಂದ್ ಮಾಡಿರುವಂತಹ ಪ್ರವಾಸಿ ತಾಣಗಳ ಲಿಸ್ಟ್ ಅಲ್ಲಿ ಆ ಹೊಸದಾಗಿ ತೆರೆದಿದ್ದಂತ ಪ್ರವಾಸಿ ತಾಣಗಳು ಕೂಡ ಇದೆ. ಜಮ್ಮು ಕಾಶ್ಮೀರ, ಅದರಲ್ಲೂ ಪ್ರಮುಖವಾಗಿ ಕಾಶ್ಮೀರ ಪ್ರವಾಸಿಗರನ್ನೇ ನೆಚ್ಚಿಕೊಂಡಿರುವಂತಹ ಭಾಗ. ಇವತ್ತು ಪ್ರವಾಸಿ ತಾಣಗಳೇ ಕ್ಲೋಸ್ ಆಗೋದ್ರೆ ಅಲ್ಲಿನ ಜನರ ಪರಿಸ್ಥಿತಿ ಏನು? ನಿಮಗೆ ಗೊತ್ತಿದೆ ಇವತ್ತು ಅಲ್ಲಿನ ಗ್ರೌಂಡ್ ರಿಯಾಲಿಟಿ. ಏನ್ ಮಾಹಿತಿ ಕೊಡ್ತೀರಿ ರಂಜಿತ್? ನಾಗೇಂದ್ರ ಬಾಬು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಆಗ್ಲೇ ಹೇಳುವಾಗ ಈಗ ಪೂರಕವಾದಂತ ವಾತಾವರಣ ಸೃಷ್ಟಿಯಾಗಿದೆ. ನಾಗೇಂದ್ರ ಬಾಬು, ಇಡೀ ದೇಶ ಕೇಳ್ತಾ ಇರೋದು ಒಂದೇ, ಭಾರತ ಈಗ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಸರಿಯಾದಂತ ಸಮಯ ಪಾಕಿಸ್ತಾನದ ವಿರುದ್ಧ, ಈ ಭಯೋತ್ಪಾದನೆಯನ್ನ ಕುಮ್ಮಕ್ಕು ಕೊಡ್ತಿರುವಂತ ಈ ಪಾಪಿಗಳ ವಿರುದ್ಧ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಹೇಳಿದ್ರೆ ಇನ್ ಮುಂದೆ ಎಂದೂ ಕೂಡ ಭಾರತದ ತಂಟೆಗವರು ಬರಬಾರದು ಅನ್ನೋದು. ಆ ಕಾರಣದಿಂದ ಸುಮಾರು ಇವತ್ತಿಗೆ 8ನೇ ದಿನ ಇಲ್ಲಿ ದಾಳಿಯಾಗಿ
ಎಲ್ಲರೂ ಕೂಡ ಕೇಳ್ತಾ ಇರುವಂತಹ ಪ್ರತೀಕಾರದ ಕಿಚ್ಚಿಗೆ ಇವತ್ತೊಂದು ಅಂತಿಮ ಮುದ್ರೆ ಒತ್ತುವಂತಹ ಸಾಧ್ಯತೆ ದೆಹಲಿಯಲ್ಲಿ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಕಂಡು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಕ್ಷಣಾ ಸಚಿವರು ಸಾಥ್ ಕೊಟ್ಟಿದ್ದಾರೆ. ಸಿಡಿಎಸ್ ಅನಿಲ್ ಚೌಹಾಣ್ ಅವರು ಸಾಥ್ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಜಿತ್ ದೋವಲ್ ಹಾಗೆ ಎಲ್ಲಾ ಸೇನೆಯ ಮುಖ್ಯಸ್ಥರು ಕೂಡ ಅಲ್ಲೇ ಇದ್ದಾರೆ. ಆ ಮೂಲಕ ಅಲ್ಲಿಂದ ಒಂದು ಸ್ಪಷ್ಟ ಸಂದೇಶ ಪಾಕಿಸ್ತಾನಕ್ಕೆ ರವಾನೆ ಆಗ್ತಾ ಇದೆ. ಎಲ್ಲಿದ್ದೀರಿ ಅಲ್ಲಿಂದ ಓಡಿ ಹೋಗ್ಬಿಡಿ, ಎಲ್ಲಿದ್ದೀರಿ ಅಲ್ಲಿಂದ ನಿಮ್ ಜೀವ ಉಳಿಸ್ಕೊಂಡ್ಬಿಡಿ. ಇನ್ನು ಮುಂದೆ ಭಾರತದ ಕಡೆಗೆ ಮುಖ ಮಾಡಬೇಡಿ. ನೀವು ಇನ್ನು ಭಾರತವನ್ನ ಕನಸಲ್ಲೂ ಕೂಡ ನೀವು ಅಂದ್ಕೊಳ್ಬೇಡಿ. ನಿಮಗೆ ಹೆಂಗ್ ಪೆಟ್ಟು ಕೊಡ್ತೀವಿ ಅಂತ ಹೇಳಿದ್ರೆ ನೀವು ಕನಸಲ್ಲೂ ಬೆಚ್ಚ ಬೀಳ್ಬೇಕು ಅಂತ ಹೊಡೆತ ಕೊಡ್ತೀವಿ ಅನ್ನುವ ಸಂದೇಶವನ್ನ ರವಾನಿಸಿದ ಹಂಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್, ಅದ್ರ ಜೊತೆಗೆ ವಸ್ತು ಸ್ಥಿತಿಯನ್ನ ಅವಲೋಕನ ಮಾಡಿ ಆದ ನಂತರ ಈಗ ಅಂತಿಮ ಹಂತದ ಈ ಒಂದು ಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಈ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳುವಂತ ತೀರ್ಮಾನಗಳು ಅದು ದೇಶದ 144 ಕೋಟಿ ಜನರ ಧ್ವನಿಯಾಗಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತ ತೀರ್ಮಾನಗಳು ಇದು ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ನೀವೇ ಹೇಳ್ದಂಗೆ ನೋಡಿ, ಇಲ್ಲಿನ ಪ್ರವಾಸಿ ತಾಣಗಳನ್ನ ಇವರು ಟಾರ್ಗೆಟ್ ಮಾಡಿದ್ರನ್ನೋದು, ಅವರು ಟಾರ್ಗೆಟ್ ಮಾಡ್ತಾ ಇರೋದು ದೇಶವಾಸಿಗಳನ್ನ, ಕಾಶ್ಮೀರಕ್ಕೆ ಬರುವಂತ ಜನರನ್ನ, ಕಾಶ್ಮೀರದ ಈ ಸೌಂದರ್ಯವನ್ನ ಸವಿಯೋದಕ್ಕೆ ಬರುವಂತ ಜನರನ್ನ, ಆ ಮೂಲಕ ಕಾಶ್ಮೀರವನ್ನ ದೌರ್ಬಲ್ಯಗೊಳಿಸಿ ಇಲ್ಲಿನ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿ ಆ ಮೂಲಕ ಭಾರತದ ಮೇಲೆ ಸವಾರಿ ಮಾಡಬಹುದು ಅನ್ನೋದು ಅವರ ಜಿಹಾದಿ ಮನಸ್ಥಿತಿ, ಅವರ ತಲೆಯಲ್ಲಿ ತುಂಬಿಕೊಂಡಿರುವಂತ ಜಿಹಾದಿ ಮನಸ್ಥಿತಿ. ಇದನ್ನ ಮಗ್ಗು ಮುಳ್ಳಾಗುವಂತೆ ಕೆಡವಿ ಹಾಕೋದು ಈಗ ನಮ್ಮ ದೇಶ ಅದಕ್ಕೆ ಸದೃಢವಾಗಿದೆ. ಅದಕ್ಕೆ ಉತ್ತರ ಕೊಡುವಂತ ಸಮಯ ಬಂದಿದೆ. ಈ ಮೀಟಿಂಗ್ ನಲ್ಲಿ ಅದು ತೀರ್ಮಾನ ಆಗುತ್ತೆ. ನೀವು ಇಡೀ ದೇಶ ಕಾಯ್ತಾ ಇರುವಂತ ಆ ಪ್ರತೀಕಾರದ ಕಿಚ್ಚಿಗೆ ಇವತ್ತೊಂದು ಅಂತಿಮ ಮುದ್ರೆ ಬೀಳುತ್ತೆ. ಇನ್ನೊಂದು 2-3 ದಿನದಲ್ಲಿ ಪಾಕಿಸ್ತಾನ ಭಾರತ ಅಂದ್ರೆ ಏನು, ಭಾರತದ ಶಕ್ತಿ ಏನು, ಭಾರತದ ಸಾಮರ್ಥ್ಯ ಏನು, ಭಾರತದ ಸೈನಿಕರು ಎಂತವ್ರು, ಭಾರತ ದೇಶ ಎಂತದ್ದು, ಭಾರತದ ಜನರು ಹೇಗೆ, ಭಾರತದ ಇಲ್ಲಿನ ಸ್ಥಿತಿಗತಿ ಹೇಗೆ, ಭಾರತದ ಆರ್ಮಿ ಶಕ್ತಿ ಏನು, ಭಾರತಕ್ಕೆ ಯಾರ್ಯಾರ ಸಹಕಾರ ಇದೆ, ಭಾರತದಲ್ಲಿ ಎಂತೆಂತ ಜನ ಇದ್ದಾರೆ, ಭಾರತ ಅಂತ ಹೇಳಿದ್ರೆ ಭಯ ಬೀಳುವಂತ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್. ಹಾಗೆ ಶ್ರೀಪಾದ್, ನೋಡಿ ಇವತ್ತು ಪ್ರತೀಕಾರ ಬೇಕು. ಮೀಟಿಂಗ್ ಮಾಡಿ ಬೇಡ ಅಂತ ಹೇಳಲ್ಲ, ಒಂದು ಸಂದೇಶವನ್ನಂತೂ ಕೊಡ್ಲೇಬೇಕು.